ನಟ ಕಮಲ್ ಹಾಸನ್ ಕನ್ನಡ ವಿವಾದ ಏನಿದೆ, ಕನ್ನಡ ಭಾಷೆಯ ಬಗ್ಗೆ ವಿವಾದವನ್ನು ಎತ್ತಿರೋದು. ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಪತ್ರವನ್ನ ಬರೆದಿದ್ದಾರೆ. ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರ ಗೌರವವಿದೆ. ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಏನ್ರಿ ತಪ್ಪಾಗಿ ಅರ್ಥೈಸಲಾಗಿದೆ? ತಪ್ಪು ತಿಳುವಳಿಕೆ ತಾತ್ಕಾಲಿಕ, ಪ್ರೀತಿ ಶಾಶ್ವತ ಅನ್ನುವಂಥ ಪತ್ರವನ್ನ ಬರೆದಿರೋದು. ಫಿಲ್ಮ್ ಚೇಂಬರ್ಗೆ ಪತ್ರವನ್ನ ನಟ ಕಮಲ್ ಹಾಸನ್ ಬರೆದಿರೋದು. ದುರಹಂಕಾರಿ. ಕ್ಷಮೆ ಕೇಳುವಂತೆ ಒತ್ತಾಯಿಸಿ ಪತ್ರವನ್ನ ಬರೆದಿತ್ತು ಫಿಲ್ಮ್ ಚೇಂಬರ್. ಅದಕ್ಕೆ ಉತ್ತರವನ್ನ ಕೊಟ್ಟಿರೋದು ಅವರು. ಕ್ಷಮೆ ಕೇಳಿಲ್ಲ. ಅಲ್ಲೂ ಕೂಡ ಉದ್ದಟತನವನ್ನ ತೋರಿಸಿರೋದು, ಅಲ್ಲೂ ಕೂಡ ತಮ್ಮ ದಿಮಾಕನ್ನ ತೋರಿಸಿರೋದು. ಪ್ರೀತಿ ಯಾವಾಗಿರುತ್ತೆ ಅಂತಂದ್ರೆ ಅದನ್ನು ನಾನು ಸಮಾನವಾಗಿ ನೋಡ್ಕೊಳ್ತೀನಿ ಅಂತ ಇದ್ದಾಗ ಮಾತ್ರ ಪ್ರೀತಿ ಇರುತ್ತೆ. ನಾನು ಮೇಲೆ ನೀನು ಕೆಳಗೆ ಅನ್ನುವಂಥ ಭಾವನೆ ಇದ್ದಾಗ ಅದು ಪ್ರೀತಿ ಬರಲ್ಲ, ಅದು ಜೀತವನ್ನ ನಡೆಸ್ಕೊಳ್ಳೋದಾಗತ್ತೆ. ಈ ವ್ಯಕ್ತಿಗೆ ಹಾಗೆ ಅನಿಸ್ತಾ ಇದೆನೋ, ನಾನು ಮೇಲಿದ್ದೀನಿ ನೀವೆಲ್ಲ ಕೆಳಗಿದ್ದೀರಾ ಅನ್ನೋ ರೀತಿಯಲ್ಲಿ, ಅದಕ್ಕೆ ತಲೆಬಾಗಬೇಕು ಅನ್ನುವಂಥ ಮಾತನಾಡಿರೋದು. ಆ ಪತ್ರದಲ್ಲಿ ಕ್ಷಮೆ ಕೇಳಿದ್ದೀನಿ ಅನ್ನುವಂಥದ್ದು ಒಂದಾದರೂ ಇದೆಯಾ? ಅಭಿಮಾನ ಇದೆ, ಗೌರವ ಇದೆ, ಏನು ಉಪಯೋಗ? ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಬೇಕಾ? ತೀವ್ರ ಆಕ್ಷೇಪದ ಮಧ್ಯೆಯೂ ಕೂಡ ಕಮಲ್ ಹಾಸನ್ ಮೊಂಡಾಟವನ್ನ ಮುಂದುವರಿಸಿರೋದು. ಕಮಲ್ ಹಾಸನ್ ಪತ್ರ ನಮಗೆ ಸಮಾಧಾನ ತಂದಿಲ್ಲ. ಯಾರಿಗ್ರಿ ತರುತ್ತೆ ಆ ರೀತಿಯಾಗಿ ಬರೆದ್ರೆ? ಪತ್ರದಲ್ಲಿ ಎಲ್ಲಿಯೂ ಕೂಡ ಕಮಲ್ ಹಾಸನ್ ಕ್ಷಮೆ ಕೇಳಿಲ್ಲ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಲ್ಲ ಅಂತ ಹೇಳಿದ್ದಾರೆ. 12 ಗಂಟೆಗೆ ನಮ್ಮ ಕಮಲ್ ಹಾಸನ್ ಸಾರಿಂದ ಒಂದು ಲೆಟರ್ ಮಾಡಿದ್ದಾರೆ ಸರ್, ಇಮೇಲಲ್ಲಿ ಬಂದಿದೆ. ಅದನ್ನು ನಾವು ಕಾಪಿ ಮಾಡಿ ಇಟ್ಕೊಂಡಿದ್ವಿ. ಆ ಲೆಟ್ರಿಂದ ಇಲ್ಲಿ ಕೋರ್ಟಲ್ಲಿ ವಿಷಯ ಇರಬೇಕಾದ್ರೆ 3:15 2:15 3:15 ಅಲ್ಲಿ ತೀರ್ಮಾನ ಆಗುತ್ತೆ ಸರ್. ಅದು ಆದಮೇಲೆ ನಾವು ಏನನ್ನೋದು ಪ್ರತಿಕ್ರಿಯೆ ಕೊಡ್ತೀವಿ ಸರ್. ಲೆಟರ್ ಕಳಿಸಿದ್ರೆ ನೋಡಿ ಸರ್, ನಾನು ಒಂದು ಮಾತಾಡ್ತೀನಿ. ಅವ್ರ ಪತ್ರ ಬಂದಿರ್ಬೋದು, ಅವ್ರ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಈಗ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಇದೆ. ಆ ಕೋರ್ಟ್ ಏನು ತೀರ್ಪು ಬರುತ್ತೋ ಅದನ್ನ ನಾವು ಗೌರವಿಸ್ತೀವಿ. ನನ್ನ ಸಹೋದ್ಯೋಗಿಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಎಂತಹ ದುರಹಂಕಾರಿ ವ್ಯಕ್ತಿ ಇವರು? ಇಷ್ಟೆಲ್ಲ ಚೀತು ಅಂತ ಉಗಿದ್ರು ಕೂಡ ಈ ನಟನಿಗೆ ಕ್ಷಮೆ ಕೇಳಕ್ಕಾಗ್ತಿಲ್ಲ. ಆದರೆ ಅಭಿಮಾನ ಇದೆ, ನನಗೆ ಗೌರವ ಇದೆ ಅಂತ ಎಲ್ಲ ಮಾತನಾಡ್ತಾರೆ. ಸಮಾನವಾಗಿ ನೋಡಿದ್ರೆ ತಾನೇ ಅಭಿಮಾನ ಗೌರವ ಇರೋಕ್ಕೆ ಸಾಧ್ಯ. ನೀವು ತಲೆಬಾಗಬೇಕು ಅಂತಂದ್ರೆ ಅಲ್ಲಿ ಎಲ್ಲಿ ಅಭಿಮಾನ ಬರುತ್ತೆ? ಜೀತದ ರೀತಿಯಲ್ಲಿ ನೋಡ್ಕೊಳ್ತಾ ಇರೋದು ಈ ವ್ಯಕ್ತಿ. ಹೌದು ಅರುಣ್, ಖಂಡಿತವಾಗ್ಲೂ ಕೊನೆ ಬಾರಿ ಒಂದು ಅಪೇಕ್ಷೆ ಇಟ್ಕೊಳ್ಳಾಗಿತ್ತು. ಯಾಕಂದರೆ ಫಾರಿನ್ ಟ್ರಿಪ್ಗೆ ಹೋಗಿದ್ರಲ್ಲ, ಫಾರಿನಲ್ಲಿ ಪ್ರಚಾರಕ್ಕೆ ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ವಾಪಸ್ ಬಂದ ತಕ್ಷಣ ಒಂದು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಹೀಗಾಗಿ ಏನು ಹೇಳ್ತಾರೆ, ಒಂದು ವೇಳೆ ಕ್ಷಮೆ ಕೇಳಿ ಲೆಟರ್ ಬರೀತಾರ ಅಂಥೇಳಿ ನಿರೀಕ್ಷೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಇತ್ತು. ಆದರೆ ಅದನ್ನೂ ಹುಸಿ ಮಾಡಿದ್ದಾರೆ. ಎಲ್ಲೂ ಕೂಡ ಅವರು ಕ್ಷಮೆನೇ ಕೇಳೇ ಇಲ್ಲ. ಅವರು ಈಗ ಅನಿಸೋದ ಪ್ರಕಾರ ಅವರು ಕ್ಷಮೆಗೆ ಅರ್ಹರೇ ಅಲ್ಲ ಅನ್ನೋದು. ಯಾಕಂದರೆ ಒಂದು ಸ್ವಲ್ಪನೂ ತಾನು ಮಾಡಿದ್ದು ತಪ್ಪು ಅನ್ನೋದು ಇನ್ನೂವರೆಗೂ ಬಂದಿಲ್ಲ ಅಂತಂದರೆ ಇಷ್ಟು ದೊಡ್ಡ ಗಲಭೆ 2 ಸ್ಟೇಟ್ ಮಧ್ಯೆ ಕೂಡ ಎದ್ದಿದೆ. ಈ ಒಂದು ಎರಡು ಸೌಹಾರ್ದತೆಗೆ ಧಕ್ಕೆ ಆಗಿದೆ. ಇಂಥ ವಿಷಯ ಆದರೂ ಕೂಡ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಕೋರ್ಟ್ ಮೂಲಕ ಏನೋ ಹೋಗಿ ಸಮಾಧಾನ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ರೇನು. ಈ ಒಂದು 12:30 ಇಮೇಲ್ ಮೂಲಕ ಲೆಟರ್ ಕಳಿಸಿ ಮತ್ತದೇ ಮಾತನ್ನು ಮೊಂಡಾಟವನ್ನು ಮುಂದುವರಿಸಿದ್ದಾರೆ. ಕನ್ನಡದ ಮೇಲೆ ಪ್ರೀತಿ ಇದೆ, ನನಗೆ ಇಲ್ಲಿ ಸ್ನೇಹಿತರಿದ್ದಾರೆ, ಅಪಾರವಾದ ಒಂದು ಪ್ರೀತಿ ಇದೆ ಎಲ್ಲ ಹೇಳ್ತಾರೆ. ಆದರೆ ತಾನು ಮಾಡಿದ ತಪ್ಪು ಎಲ್ಲ ಒಂದು ಕಡೆ ಕ್ಷಮೆ ಕೇಳಿಬಿಡ್ತೀನಿ ಅಂತ ಹೇಳಿ ಅವ್ರ ಮಾತಲ್ಲಿ ಬರಲೇ ಇಲ್ಲ. ಹೀಗಾಗಿ ಈ ವಿಚಾರವನ್ನು ಫಿಲ್ಮ್ ಚೇಂಬರ್ ಕೂಡ ಮೀಟಿಂಗ್ ಆಯಿತು. ಒಂದು ಚಿಕ್ಕ ಪುಟ್ಟ ಒಂದು ಸಣ್ಣದಾಗಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಅವರು ಕೂಡ ಹೇಳೋ ಪ್ರಕಾರ ಇದು ಇವರು ಕ್ಷಮೆಗೆ ಅರ್ಹರೇ ಅಲ್ಲ ಅನ್ನೋ ರೀತಿಯಲ್ಲಿ. ಹೀಗಾಗಿ ಅವರು ಒಂದು ವೇಳೆ ಕ್ಷಮೆ ಕೇಳಿದ್ರು ಏನು ನೆಕ್ಸ್ಟ್ ತೀರ್ಮಾನ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇದು ಕೋರ್ಟ್ನಲ್ಲಿ ಇರೋದ್ರಿಂದ ಅವರು ಯಾವುದೇ ವಿಚಾರವಾಗಿ ಸದ್ಯಕ್ಕೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ಆದರೆ ಕಮಲ್ ಹಾಸನ್ ಅವರು ನೋಡಿ ಅಲ್ಲೂ ಕೂಡ ಕ್ಷಮೆ ಕೇಳಿಲ್ಲ. ಹಾಗಾಗಿ ಅವರ ಈ ಲೆಟರನ್ನು ನಾವು ಗಂಭೀರವಾಗಿ ತಗೊಳ್ಳೇ ಇಲ್ಲ ಅಂತ ಹೇಳಿ ಅವರಿಗೂ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಹೀಗಾಗಿ ಕಮಲ್ ಹಾಸನ್ ಅವರು ಯೋಚನೆ ಮಾಡಬೇಕು, ಈ 2-3 ದಿನ ಇದೆಯಲ್ಲ ಅವ್ರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕಾ ಬಿಡಬೇಕಾ ಅನ್ನೋದನ್ನು, ಅದಕ್ಕೆ ಕೋರ್ಟೇ ಉತ್ತರ ಕೊಡಬೇಕು. ಕೋರ್ಟ್ ನಿರ್ಣಯಕ್ಕೆ ಫಿಲ್ಮ್ ಚೇಂಬರ್ ತಲೆಬಾಗುತ್ತೆ ಅಂತ ಹೇಳಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳಿದ್ದಾರೆ. ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.